ನಮ್ಮ ನನ್ನ ಮದುವೆಯಾಗಿ 15 ವರ್ಷ ಆಯ್ತು ಇವಾಗ. ನನ್ನ ಮದುವೆ ಆದ ಒಂದು 5 ವರ್ಷಕ್ಕೆ ನನಗೆ ತುಂಬ ಪ್ರಾಬ್ಲಮ್ ಆಯಿತು. ಏನು ಅಂತ ಗೊತ್ತಿಲ್ಲ. ಫುಲ್ಲು ಮನಸ್ಸಲ್ಲೆಲ್ಲ ಒಂಥರ ನೋವು ಎಲ್ಲ ಆಗೋದು, ಶರೀರ ಎಲ್ಲ ಒಂಥರ ಶೇಕ್ ಆಗೋದು, ಆಮೇಲೆ ಶರೀರ ಎಲ್ಲ ಫುಲ್ಲು ಒಂಥರ ಬಿಸಿ ಆಗೋದು, ಒಂಥರ ನಿಶ್ಶಕ್ತಿ ಥರ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ, ಆ ಥರ ಪ್ರಾಬ್ಲಮ್ ಆಗ್ಬಿಡ್ತು ನನಗೆ. ಆಮೇಲೆ ಏನು ಕೆಲಸಕ್ಕೂ ಇಂಟ್ರೆಸ್ಟ್ ಇರೋಲ್ಲ, ಸುಮ್ಮನೆ ತುಂಬ ಪ್ರಾಬ್ಲಮ್ ಆಯ್ತು ನನಗೆ. ಏನಕ್ಕೂ ನನಗೆ ಮಾಡೋಕ್ಕೂ ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ. ತುಂಬ ಅಂದರೆ ಎದೆಯಲ್ಲಂತೂ ಏನೋ ಕಟ್ಕೊಂಡಂಗೆ ಆಯಿತು, ನೋವು ಒಂಥರ ನೋವು ಬರೋದಂಗೆ. ನಾನಂತೂ ತುಂಬ ಅನುಭವಿಸ್ಬಿಟ್ಟಿದ್ದೀನಿ ನೋವು ಅಂತ. ಶರೀರ ಎಲ್ಲ ಫುಲ್ಲು ಆ ಥರ ಬಿಸಿ ಆಗಿಬಿಟ್ಟು ಒಂಥರ ಕುಸ್ತು ಬೀಳೋ ಥರ ಆಗ್ಬಿಟ್ಟು ಶಕ್ತಿನೇ ಇರೋಲ್ಲ ನನಗೆ. ಎದ್ದು ಏನು ಕೆಲಸ ಮಾಡಬೇಕು ಅಂದ್ರೂ ಆಗಲ್ಲ, ಏನೊಂದು ಆ್ಯಕ್ಟಿವಿಟಿ ಆಗಲಿ ಏನು ಮಾಡೋಕ್ಕೂ ಆಗಲ್ಲ ನನಗೆ. ಅಷ್ಟು ಒಂಥರ ಬೇಜಾರಾಗ್ಬಿಡ್ತಾರೆ. ಮಂಕು ಏನೋ ಒಂಥರ, ನಾವು ಎಲ್ಲರೂ ಖುಷಿಯಾಗಿದ್ದರೆ ನನಗೇನೋ ಒಂಥರ ಮಂಕು. ಯಾಕೆ ಹೀಗೆಲ್ಲ ಹಿಂಗೆ ಇರ್ತಾರೆ ಏನೋ ಒಂಥರ ನನಗೆ ಅರ್ಥ ಆಗ್ತಿರಲಿಲ್ಲ. ನಾನಾಗಿದ್ದೀನಿ ಅನ್ನೋದೇ ಒಂದೊಂದ್ಸರಿ ನನಗೆ ಆ ಥರ ಒಂದೊಂದ್ಸರಿ ನಾನೇ ಕ್ವಶನ್ ಕೇಳ್ಕೊತೀನಿ. ಆ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿತ್ತು. ಆಮೇಲೆ